ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ಬ್ಲಾಗ್ಸ್. ಇವತ್ತು ನಮಗೆ ಸ್ಪೆಷಲ್ ಆ ದಿನ. ಅದಕ್ಕೆ ನಾನು ಯಾವ ಸ್ಯಾರಿ ಉಡೋಣ ಅಂತ ನೋಡಬೇಕಾದ್ರೆ ನನಗೆ ಈ ಸ್ಯಾರಿ ಸಿಕ್ತು, ಹೊಸ ಸ್ಯಾರಿ. ನೀವು ಲಾಸ್ಟ್ ವಿಡಿಯೋಲಿ ನೋಡಿರ್ಬೋದು ನನ್ನ ಸ್ಯಾರಿ ಕಲೆಕ್ಷನ್ಸಲ್ಲಿ. ಈ ಸ್ಯಾರಿ ನಾನು ತೋರಿಸಿದ್ದೀನಿ. ಈ ಸ್ಯಾರಿ ಬಂದು ನಾನು ಚಿಕ್ಕಪೇಟೆ ದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇವತ್ತು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದು ನಾನು ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಯೂಸ್ ಮಾಡೋದು ಸ್ಟ್ರೀಕ್ ಸಿರಮು. ಕರ್ಲಿ ಹೇರ್ ನಂದು. ಕರ್ಲಿ ಹೇರ್ ಸ್ವಲ್ಪ ಜನಕ್ಕೆ ಲೈಕ್ ಆಗುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಲೈಕ್ ಆಗಲ್ಲ. ಬಟ್ ನನಗಂತೂ ಇಷ್ಟ ಇಲ್ಲ. ನಂಗೆ ಸ್ಟ್ರೈಟ್ ಹೇರ್ಸೇ ಇಷ್ಟ. ನಾನು ಅವಾಗವಾಗ ಸ್ಟ್ರೈಟ್ನಿಂಗ್ ಕೂಡ ಮಾಡ್ತೀನಿ. ಸುನೀಲ್ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ಯಾವತ್ತು ಮೀಟ್ ಮಾಡಿದ್ದು? ಫಸ್ಟು ಎಲ್ಲಿ ಮೀಟ್ ಮಾಡಿದ್ದು? ಮನೆ ಹತ್ರ. ಮನೆ ಹತ್ರ, ಮನೇಲಲ್ಲ, ಸುಳ್ಳು. ಮನೆಯಲ್ಲೇ ಫಸ್ಟ್ ನೋಡಿದ್ದು ನಾನು. ಮನೆ ಹತ್ರ ಅಂದರೆ ಫಸ್ಟ್ ಮನೆ ಹತ್ರ ಬಂದು ಈಚೆ ಬಾ ಅಂತ ಬಂದಿಲ್ಲ. ಈಚೆ ಬಂದಾಗ ನನಗೆ ನೋಡಿರಲಿಲ್ಲ. ಫಸ್ಟ್ ನೋಡಿದ್ದೆ ನೀನು ನನ್ನ ಮನೇಲಿ. ಫಸ್ಟ್ ಮೂವಿಗೆ ಹೋಗಿದ್ದು ಯಾವುದು? ಗೊತ್ತಿಲ್ಲ. ಆಪ್ಷನ್ ಕೊಡ್ಲಾ? ಆಪ್ಷನ್ ಅಂದರೆ ಹೀರೋ ನೇಮ್ ಹೇಳ್ತೀನಿ. ನಿಖಿಲ್ ಕುಮಾರಸ್ವಾಮಿ. ಯಾವುದು? ಸೀತಾರಾಮ. ನಿಂದು ಗುಡ್ ಸೆಲೆಕ್ಷನ್, ನಂದು ಗುಡ್ ಸೆಲೆಕ್ಷನ್. ನಂದು ಗೊತ್ತು. ನಿಂದೇ ಗುಡ್ ಸೆಲೆಕ್ಷನು. ನೀನು ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ನನ್ನ ಸೆಲೆಕ್ಷನ್ ಚೆನ್ನಾಗಿಲ್ಲ ಅಲ್ಲ. ನೋಡು, ನಾನು ನಿನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಖುಷಿಯಾಗಿದೆಯಾ ಮದುವೆಗೆ? ಎಷ್ಟು ಖುಷಿಯಾಗಿದೆ? ತಳ್ಬಿಡ್ತೀನಿ ನಾನೇನೆ, ತಳ್ಬಿಡ್ತೀನಿ. ಇಳ್ದೋಗು. ಸುನಿಲ್ ಈ ಸರಿನಾದರೂ ಮಲ್ಲಿಗೆ ಹೂವು ಕೊಡಿಸ್ತಾರ ನೋಡೋಣ. ಪ್ರತಿ ವರ್ಷ ನಾನೇ ಹೇಳಿ ಇಸ್ಕೋಬೇಕು. ಈ ಸರಿನಾದರೂ ಕೊಡಿಸ್ತಾರ. ನಮ್ಮನೆಯವರು ಹಿಂದಿನ ದಿನವೇ ಅಭಿಷೇಕಕ್ಕೆ ಕೊಟ್ಟಿರ್ತಾರೆ. ನಾವು ಅವತ್ತು 11 ಗಂಟೆಗೆ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗಿದ್ದ ದೇವಸ್ಥಾನ ಬಂದು ಜಯನಗರ್ 4th ಬ್ಲಾಕಲ್ಲಿ ಇರೋದು ಗಣೇಶನ ದೇವಸ್ಥಾನ. ನಾವು ಪ್ರತಿ ವರ್ಷ ಇದೇ ದೇವಸ್ಥಾನಕ್ಕೆ ಹೋಗೋದು. ಏನು ಹಾಗೆ ಹೋಗ್ತಿದ್ಯಾ? ಹೂವು ಕೊಡ್ಸೋ ಹೇಳ್ಬೇಕಾ ನಿನಗೆ? ಪ್ರತಿ ವರ್ಷ ನಾನು ನೀನು ಕೊಡಿಸ್ತೀಯೋ ಇಲ್ವೋ ಅಂತ ನೋಡೋಣ ಅಂತಾನೆ ಬಂದೆ. ನೆನಪಿದ್ಯಾ ಇಲ್ವಾ ಅಂತ. ಎಲ್ಲ ಖಾಲಿ ಆಗ್ಬಿಟ್ಟಿದೆ ಬಿಡು. ಹೂವು ಅಂತೂ ಸಿಕ್ಕಿಲ್ಲ. ಬಟ್ ಏನು ಮಾಡೋದು, ಖಾಲಿ ಆಗಿತ್ತಲ್ಲ ಅಂತ ಸುಮ್ಮನೆ ಅದೇ. ದೇವಸ್ಥಾನ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಹೂವು ಕೊಡಿಸಿಲ್ಲ, ನೀನು ಮತ್ತೆ ಏನಾದರೂ ಕೊಡಿಸ್ಲೇಬೇಕು ಅಂತ ನಾನು ಸ್ವಲ್ಪ ಹಠ ಮಾಡ್ತಾಯಿದ್ದೆ. ಅದಕ್ಕೆ ಬಾ ಆಯಿತು, ನಿನಗೇನು ಬೇಕೋ ಕೊಡಿಸ್ತೀನಿ ಅಂತ ಕರ್ಕೊಂಡೋದ್ರು. ನೆಕ್ಸ್ಟು KSIC ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ತೀನಿ ಅಂತ ಅಲ್ಲೇ 4th ಬ್ಲಾಕಲ್ಲಿರೋ ಸಿಲ್ಕ್ ಸ್ಯಾರಿ ಕರ್ಕೊಂಡೋದ್ರು. ಬಟ್ ನನಗೆ ಅದೇನೋ ಯಾವುದೂ ಇಷ್ಟ ಆಗಿಲ್ಲ. ಕಲೆಕ್ಷನ್ಸ್ ಕೂಡ ಇರಲಿಲ್ಲ. ಅದಕ್ಕೆ ನನಗೆ ಬೇಡ ಅಂತ ಬಂದ್ಬಿಟ್ಟೆ. ಮತ್ತು ನಾವು ತಿಂಡಿಗೆ ಹೋಗಿದ್ದು SLV ಗ್ರ್ಯಾಂಡ್ಗೆ. ನಾವು ಪ್ರತಿ ವರ್ಷ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಲ್ಲ, ಬಂದಮೇಲೆ ತಿನ್ನೋದು. ಈ ಸರಿ JP ನಗರಿಂದ ನಾಗರಬಾವಿಗೆ ಬಂದ್ವಿ ತಿಂಡಿ ತಿನ್ನೋದಕ್ಕೆ. ಹಾಗೆ ಇಲ್ಲೇ ಸ್ಯಾರಿ ತೊಗೊಳ್ಳೋಣ ಅಂತಲೂ ಬಂದಿದ್ದೆ.
ಈ ಶಾಪ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಈ ಶಾಪ್ ಯಾವುದು ಅಂತ ಗೊತ್ತು. ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ನೋಡ್ತಾನೆ ಇರ್ತಿದ್ದೆ ಇವ್ರ ಸ್ಯಾರೀಸ್ ಕಲೆಕ್ಷನ್ಸು. ನಂಗೆ ತುಂಬ ಇಷ್ಟ ಆಗ್ತಿತ್ತು. ಯಾವಾಗಾದರೂ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸರಿ ಸುನಿಲ್ಗೆ ಸುಮ್ಮನೆ ಸ್ಯಾರಿ ಕೊಡಿಸಿ ಅಂತ ಹೇಳಿದೆ. ಆಯಿತು ಕೊಡಿಸ್ತೀನಿ ಅಂದರು. ಸರಿ ಎಲ್ಲೋಗೋದು ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲೇ ಬಂದೆ ನಾನು. ಸ್ಯಾರೀಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನಾನಂತೂ ಯಾವ್ದು ತೊಗೊಂಡ್ಲಿ ಯಾವ್ದು ಬಿಡಲಿ ಅನ್ನೋ ಥರ ಆಗಿಬಿಟ್ಟಿತ್ತು. ಇವಾಗ ಜಾಸ್ತಿ ಎಲ್ಲರೂ ಮೈಸೂರು ಸಿಲ್ಕ್ ತೊಗೋತಿರೋದು ನೋಡಿ ನನಗೂ ತುಂಬ ಆಸೆ ಆಯಿತು. ಅದಕ್ಕೆ ನಾನು ಮೈಸೂರು ಸಿಲ್ಕೆ ಸೆಲೆಕ್ಟ್ ಮಾಡಿಕೊಂಡೆ. ಒಂದು 10,000 ರೇಂಜಲ್ಲಿ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ಅಷ್ಟರಲ್ಲೇ ನೋಡ್ತಾ ಇದ್ದೀನಿ ನಾನು ಇವಾಗ. ಸುನಿಲ್ ಪ್ರತಿ ವರ್ಷ ಏನೂ ಕೊಡಿಸ್ತಿರಲಿಲ್ಲ, ಈ ವರ್ಷ ಕೇಳಿದ ತಕ್ಷಣ ಕೊಡಿಸ್ಬಿಟ್ರು. ನನಗಂತೂ ಫುಲ್ ಖುಷಿ ಆಯಿತು. SGSM ಇದು 126 कितना लिया? 3 ಒಂದ್ಸರಿ ಮೇಲ್ ಹಾಕಿ ನೋಡ್ಲಾ? ಸುನೀಲ್ ಅಂತೂ ಯಾವಾಗಲೂ ಬ್ಯುಸಿಯಾಗೇ ಇರ್ತಾರೆ. ಸೀರೆ ಶಾಪಿಂಗಲ್ಲೂ ನಂಗೆ ಚೂರು ಟೈಮ್ ಕೊಟ್ಟಿಲ್ಲ ಅವರು. ಬೇಗ ಬೇಗ ಸೆಲೆಕ್ಟ್ ಮಾಡ್ಕೊತ ತುಂಬ ಅರ್ಜೆಂಟ್ ಮಾಡ್ತಿದ್ರು. ಅದಕ್ಕೆ ನಾನು 1-2 ಸೀರೆ ಸೆಲೆಕ್ಟ್ ಮಾಡಿದೆ. ಬಟ್ ಅವರು ಅದರಲ್ಲಿ ಆ ಬ್ಲೂ ಕಲರ್ ಸ್ಯಾರಿ ಇದೆ ಅಂತ ಸೆಲೆಕ್ಟ್ ಮಾಡಿ ಅದನ್ನೇ ಕೊಡಿಸಿದ್ರು. ನನಗೂ ತುಂಬ ಇಷ್ಟ ಆಯಿತು. ನಾನು ಬೇರೆ ಏನೂ ನೋಡೋಕ್ಕೆ ಹೋಗಿಲ್ಲ, ಅದನ್ನೇ ತೊಗೊಂಡು ಇವಾಗ ಬಿಲ್ ಮಾಡಿಸ್ತಾ ಇದ್ದೀನಿ. ಅವರೇ ಬಿಲ್ ಮಾಡಿಸ್ತಾ ಇದ್ದಾರೆ ಇವಾಗ. ಮತ್ತು ಎಲ್ಲ ಸ್ಯಾರೀಸ್ ಮೇಲೂ 20% ಡಿಸ್ಕೌಂಟ್ ಇತ್ತು. ನನ್ನ ಸ್ಯಾರಿ ಬಂದು 13,000-14,000 ಆಗಿತ್ತು. ಬಟ್ ಡಿಸ್ಕೌಂಟಲ್ಲಿ 11,000 ಆಯಿತು. ಈ ಶಾಪಲ್ಲಿ ಬರೀ ಸಿಲ್ಕ್ ಸ್ಯಾರೀಸ್ ಅಷ್ಟೇ ಅಲ್ಲದೆ ಎಲ್ಲ ಥರದ ಸ್ಯಾರೀಸು ಇತ್ತು. ಗ್ರೌಂಡ್ ಫ್ಲೋರಲ್ಲಿ ಸಿಲ್ಕ್ ಸ್ಯಾರೀಸು ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ ಇತ್ತು. ಮತ್ತು ಫಸ್ಟ್ ಫ್ಲೋರಲ್ಲಿ ಫ್ಯಾನ್ಸಿ ಸ್ಯಾರೀಸು, ಕಲಂಕಾರಿ ಸ್ಯಾರೀಸು ಮತ್ತು ಆರ್ಗ್ಯಾನ್ಸಾ ಸ್ಯಾರೀಸು ಮತ್ತು ಇಷ್ಟೊಂದು ಥರ ಸ್ಯಾರೀಸ್ಗಳಿದೆಯಲ್ಲ, ಎಲ್ಲ ಈ ಥರನೂ ಇತ್ತು. ಈ ಶಾಪ್ ಇರೋದು ಚಂದ್ರ ಲೇಔಟು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗಿಬಿಟ್ಟಿತ್ತು. ನನ್ನ ಮಗ ಅಂತೂ ಅಮ್ಮ ನೀವಿಬ್ಬರು ಹಿಂದೆ ಕೂತ್ಕೊಳ್ಳಿ, ನಾನು ಆರಾಮಾಗಿ ಮುಂದೆ ಕೂತ್ಕೋತೀನಿ ಅಂದ್ಬಿಟ್ಟು ಮುಂದೆಗಡೆ ಕೂತ್ಬಿಟ್ಟಿದ್ದ ಅವನು. ನಾನು ದೇವಸ್ಥಾನ ಮತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ನಾನು ಈ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ ಅಂತ. ವೇರ್ ಮಾಡಾದ್ಮೇಲೆ ನಾನು ವಿಡಿಯೋ ಮಾಡಿರಲಿಲ್ಲ, ಹಾಗೆ ದೇವಸ್ಥಾನಕ್ಕೆ ಹೊರಟ್ಬಿಟ್ಟೆ, ಟೈಮ್ ಆಗಿತ್ತು ಅಂತ. ಸೀರೆ ಉಟ್ಟ ಮೇಲೆ ಈ ಥರ ಕಾಣಿಸ್ತಾ ಇದೆ. ಇದು ಫಸ್ಟ್ ಟೈಮ್ ಹುಟ್ಟಿರೋದು ಈ ಸ್ಯಾರಿನ. ಬ್ಲೌಸ್ ಎಲ್ಲ ಈಗ ವರ್ಕ್ ಮಾಡಿಸಿದ್ದೀನಿ. ಈ ಸ್ಯಾರಿ ಪ್ಯಾರೆಟ್ ಗ್ರೀನು ಮತ್ತು ಪಿಂಕ್ ಕಲರ್ ಇದೆ. ಮತ್ತು ಇವತ್ತು ಏನು ಸ್ಪೆಷಲ್ ಅಂತ ನಾನು ಹೇಳಲಿಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ 6 ಇಯರ್ಸ್ ಕಂಪ್ಲೀಟ್ ಆಗಿ 7 ಇಯರ್ಸ್ ಇವಾಗ ಸ್ಟಾರ್ಟ್ ಆಗ್ತದೆ. ಮತ್ತು ನಾನು ಏನು ಜ್ಯುವೆಲ್ ಮಾಡಿದ್ದೀನಿ ಅನ್ನೋ ತೋರಿಸೋದಾದರೆ, ಇದು ನೋಡಿ ಲಕ್ಷ್ಮಿ ಇದೆ, ಲಕ್ಷ್ಮಿ ಜುಮ್ಕ ಮತ್ತು ಇದೊಂದು ನೆಕ್ಲೆಸ್ ಇಷ್ಟು ವೇರ್ ಮಾಡಿದ್ದೀನಿ. ಡಿಸೈನ್ಸ್ ನೋಡ್ಬೋದು. ಮತ್ತು ನಮ್ಮ ಆ್ಯನಿವರ್ಸರಿ 6 ಇಯರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ನಮ್ಮ ಮನೆಯವರು ಒಂದು ಸ್ಯಾರಿ ಗಿಫ್ಟ್ ಮಾಡಿದ್ರು. ನಾನು ಅದು ವೀಡಿಯೋಲಿ ತೋರ್ಸೋಕ್ಕೆ ಆಗಿಲ್ಲ, ನಾನು ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ ಸ್ಯಾರಿ ಹೇಗಿದೆ ಅಂತ.
ಈ ಕಲರ್ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಈ ಸ್ಯಾರಿ ಪ್ರೈಸ್ ಬಂದು 11,000 ಆಯಿತು. ಫಸ್ಟು ನಮ್ಮ ಮನೆಯವರು KSIC ಸ್ಯಾರಿ ಕೊಡಿಸ್ತೀನಿ ಅಂದರು. ಬಟ್ ಇದೇ ಥರ ಸ್ಯಾರಿ ಅಲ್ಲಿ ಕೇಳಕ್ಕೆ ಹೋಗಿದ್ದಕ್ಕೆ 40,000 ಹೇಳಿದ್ರು. ಅದಕ್ಕೆ ಸರಿ KSIC ಬೇಡ, ನಾರ್ಮಲ್ ಸಿಲ್ಕ್ ಸ್ಯಾರಿ ತೊಗೋತೀನಿ, ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದ್ರ ಪ್ರೈಸ್ ಬಂದು 11,000 ಆಯಿತು. ಇದು ನಾನು ಎಲ್ಲಿ ತೊಗೊಂಡೆ ಅಂದರೆ ಇದನ್ನು ರತ್ನಂ ಸಿಲ್ಕ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ಐಡಿನ ರತ್ನಂ ಸಿಲ್ಕ್ಸ್ ಅಂತ. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಬಂದಾಗ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ. ಸ್ಯಾರೀಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಥರ ಆಗ್ಬಿಟ್ಟಿತ್ತು. ಫೈನಲಿ ನಾನು ಈ ಸ್ಯಾರಿ ತೊಗೊಂಡೆ. ನಮ್ಮ ಮನೆಯವ್ರು ತುಂಬ ಅರ್ಜೆಂಟಲ್ಲಿದ್ದರು, ಬೇಗ ತಗೋ ಅಂತ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಅಂತ ನಾನು ಈ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡೆ. ಅದಲ್ಲದೆ ಈ ಥರ ಕಾಂಬಿನೇಷನ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ, ಈ ಕಲರ್ ಕೂಡ ಇರಲಿಲ್ಲ ನನ್ನ ಹತ್ರ. ಅದಕ್ಕೆ ನಾನು ಈ ಸ್ಯಾರಿ ತೊಗೊಂಡೆ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡಿ.